ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ಈಗಾಗಲೇ ನಾವು ಕುಮಟಾ ತಾಲೂಕಿನ ಹೆಗಡೆ ಭಾಗದಲ್ಲಿ ಈಗಾಗಲೇ ನಾವು ಶಿವಪ್ರಕಾಶ್ ಬಾಬುರಾವ್ ನಾಯ್ಕ ಅವರನ್ನ ಭೇಟಿಯಾಗೋಕೆ ಬಂದಿದ್ದೀವಿ. ಕಾರಣ ಏನಂದ್ರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಾರವಾದ ಶಕ್ತಿಯ ರೂಪದಲ್ಲಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ನಾವು ಬಾಬುರಾವ್ ನಾಯ್ಕರನ್ನ ಭೇಟಿಯಾಗೋಕೆ ಬಂದಿದ್ದೀವಿ ಹೆಗಡೆ ಗ್ರಾಮದಲ್ಲಿ. ಈಗಾಗಲೇ ನಮಸ್ಕಾರ ಬಾಬುರಾವ್ ನಾಯ್ಕ ಅವರೇ. ನಮಸ್ಕಾರ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ರಿ? ಯಾಕಂದ್ರೆ ಗೋವಾ ಭಾಗದಲ್ಲಿ ಆಗಿರ್ಬೋದು, ಸಿದ್ದಾಪುರದಲ್ಲಿ 13 ದಿನ ಏನೋ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಅದೆಲ್ಲ ನಿಮ್ದು ಏನು ಶಿಕ್ಷಣದ ಒಂದು ಜೀವನದ ಪಯಣ ಯಾವ ರೀತಿ ಸ್ಟಾರ್ಟ್ ಆಯ್ತು? ಯಾಕಂದ್ರೆ ನೀವು ಮೂಲತಃ ಈ ರಕ್ತಗತವಾಗಿ ನೀವು ಶಿಕ್ಷಣ, ನಿಮ್ಮ ಕುಟುಂಬದವರು ಶಿಕ್ಷಣ ಕ್ಷೇತ್ರದಲ್ಲೇ ಇದ್ರ? ಯಾಕಂದ್ರೆ ಮತ್ತೆ ಅವರು ಮಾಸ್ತರ್ ಬಾಯರಾಗಿ ನಿಮ್ಮ ತಂದೆ ತಾಯರಾಗಿರು ಕೆಲಸ ಮಾಡಿದ್ರ? ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪರಿಶ್ರಮ ಪಟ್ಕೊಂಡು ಮೇಲೆ ಬಂದವರು ಅನ್ಕೊಂಡು ಅವರು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ನಮಗೆ. ನೋಡಿ, ನನ್ನ ಹೆಸರು ಶ್ರೀ ಪ್ರಕಾಶ್ ಬಾಬುರಾವ್ ನಾಯ್ಕ್. ನಮ್ಮ ತಂದೆ ಹೆಸರು ಬಾಬುರಾವ್ ಪಾಯ್ಕ್ ನಾಯ್ಕ್. ಅವರು ಪ್ರಾರಂಭದಲ್ಲಿ ಏನಾಯಿದ್ರು, ಶಿಕ್ಷಕರಾಗಿ ಕೆಲಸ ಮಾಡಿದವರು. ಅವರು 1983ರಲ್ಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರದಲ್ಲಿ ಶಿಕ್ಷಕರಾಗಿ ಹೈಸ್ಕೂಲಿಂದ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ರು. 1984ರಿಂದ ನಾನು ಶಿಕ್ಷಕ ವೃತ್ತಿಯನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ತಂದೆಯವರು ಶಿಕ್ಷಕ ವೃತ್ತಿಯಲ್ಲಿ ಇರಬೇಕಾಗಿದ್ರೇ ಒಂದು 2 ವರ್ಷ ಗ್ಯಾಪ್ ತಗೊಂಡು ಅವರು ಏನು ಮಾಡಿದರು ಅಂತ ಹೇಳಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ರು. ಅವರು ಸುಮಾರು 30 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿದ್ದರು. ಅದರ ನಂತರ ಯಾವುದು ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಉನ್ನತವಾದಂಥ ಒಂದು ಸ್ಥಾನವನ್ನು ಹೊಂದಿದ್ರು. ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿ. ಆಯ್ತು. ಈಗಾಗಲೇ ಶಿವಪ್ರಕಾಶ್ ಅವರೇ, ನಿಮ್ಮ ತಂದೆಯವರು ರಾಜಕೀಯದಲ್ಲಿ ಫಸ್ಟ್ ಇದು ಆಯ್ತು ಅಂತ ಹೇಳಿದ್ರಲ್ವಾ? ಯಾರ ಜೊತೆ ಕೆಲಸ ಮಾಡಿದ್ರು ಅವ್ರು? ಯಾಕಂದ್ರೆ ಆ ಸಮಯದಲ್ಲಿ ಯಾರು ದೇಶಪಾಂಡೆ ಅವ್ರ ಸಂಗಡ ಮಾಡಿದ್ರ? ಅವರು ಕೆಲಸ ಮಾಡೋ ದಿವಂಗತ ದೇವರಾಜ್ ಅರಸರ್ ಅವರ ಇದರಲ್ಲಿ ಕೆಲಸ ಮಾಡಿದ್ರು. ನಂತರ ಇಲ್ಲಿ SMI ಶಿಕ್ಷಣ ಮಂತ್ರಿ, ಮಾಜಿ ಶಿಕ್ಷಣ ಮಂತ್ರಿಗಳಿದ್ರು, ಅವ್ರ ಜೊತೆಗೆ ಅವ್ರು ಕೆಲಸ ಮಾಡಿದ್ರು. ಮತ್ತು ಹಿಂದಿನ ಮುಖ್ಯಮಂತ್ರಿ ದಿವಂಗತ SM ಕೃಷ್ಣ ಅವ್ರ ಜೊತೆಗೂ ಅವ್ರಿಗೆ ಸಂಪರ್ಕ ಇತ್ತು. ಮತ್ತು ಕಾಗಡ್ ತಿಮ್ಮಪ್ಪ, ಬಂಗಾರಪ್ಪ ಅವ್ರ ಜೊತೆಗೆಲ್ಲ ಅವರಿಗೆ ಸಂಪರ್ಕ ಇತ್ತು, ಒಡನಾಟ ಇತ್ತು. ಈಗಾಗಲೇ ನಿಮ್ದು ಏನು ಅಂದ್ರೆ ದೇಶಪಾಂಡೆ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷ ಅಂದ ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ಮಾಡಿದವರಲ್ವಾ ಅವರು? ಆವಾಗಲೇ ದೇಶಪಾಂಡೆ ಆಗಿರ್ಬೋದು, ನೀವು ಮಾರ್ಗರೆಟ್ ಆಳ್ವ ಆಗಿರ್ಬೋದು, ಅವರಿಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸುವಂತ ಕೆಲಸವನ್ನ ಮಾಡಿ? ಹೌದು, ನಿಜವಾಗಿ ಅವರು ದೇಶಪಾಂಡೆ ಮತ್ತು ಮಾರ್ಗರೆಟ್ ಆಳ್ವ ಅವ್ರ ಜೊತೆಗೆ ಮಾತ್ರ ಕೆಲಸ ಮಾಡಿದ್ದಾರೆ. ಈಗಿನ ಇದರಲ್ಲಿ ಯಾರು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ಅವರ ಕಾಲದಲ್ಲಿ ಕೇವಲ ದೇಶಪಾಂಡೆ ಸರ್ ಮತ್ತು ಮಾರ್ಗರೆಟ್ ಆಳ್ವ ಇಬ್ರು ಮಾತ್ರ ಈಗಿದ್ದಾರೆ. ಉಳಿದವರೆಲ್ಲ ಈಗಾಗಲೇ ನಿಮ್ಮ ತಂದೆಯವರ ಬಗ್ಗೆ ನೀವು ಹೇಳಿದ್ರಿ. ನೀವು ಯಾವ ರೀತಿ ರಾಜಕೀಯ ವಲಯದಲ್ಲಿ ಕೆಲಸ ಮಾಡಿದ್ರಿ? ನಾವು ರಾಜಕೀಯವನ್ನ ಸೇರಿದ್ದು 2023ರಲ್ಲಿ. ನಾನು ನಿವೃತ್ತಿ ಆಗೋದು 2021 ಜುಲೈದಲ್ಲಿ. ಅಲ್ಲ, 23ರಲ್ಲಿ ಜಾಯ್ನ್ ಆಗಿ 23 ಆಗೋದಿಲ್ಲ. ಯಾಕಂದ್ರೆ ಎಷ್ಟು 2003ರಲ್ಲಿ ಜಾಯ್ನ್ ಆಗಿದ್ರ? ಅಲ್ಲ, 2023ರಲ್ಲಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಜಾಯ್ನ್ ಆಗಿದ್ದೇನೆ. ಕಾರಣ ಅಂತ ಹೇಳಿದ್ರೆ ನಾವು ಶಿಕ್ಷಕ ವೃತ್ತಿಯಲ್ಲಿ ಇರಬೇಕಾಗಿದ್ರೆ ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿ ಎಂಟರ್ ಆಗ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಆದ್ರೆ ರಾಜಕೀಯದ ಬಗ್ಗೆ ನನಗೆ ಮುಂಚಿನಿಂದಲೂ ಆಸಕ್ತಿ ಇತ್ತು. ಮತ್ತು ತಂದೆಯವರ ಕಾರ್ಯವೈಖರಿಯನ್ನು ನಾನು ಗಮನಿಸ್ತಾ ಇದ್ದೆ. ಅವರು ಯಾವ ರೀತಿಯಾಗಿ ಜನರ ಜೊತೆಗೆ ಬೆರೀತಾರೆ, ಅವರು ಏನು ಮಾಡ್ತಾರೆ ಬರೀತಾ ಇದ್ದೆ. ಆದರೆ ನಾವು ಶಿಕ್ಷಕ ವೃತ್ತಿಯಲ್ಲಿ ಇರುವುದರಿಂದ, ಸರ್ಕಾರಿ ನೌಕರಾಗಿರುವುದರಿಂದ ಯಾವುದೇ ಇದರಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಆಗುದಿಲ್ಲ. ಈಗಾಗಲೇ ನೀವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿದ್ರಿ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಕಡಬಡವರಿಗಾಗಿರ್ಬೋದು ಉಚಿತ ಶಿಕ್ಷಣ ಕೊಡುವಂಥದ್ದಾಗಿರ್ಬೋದು, ಸಾಮಾಜಿಕ ಸೇವೆ ಹಾಗೂ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕದ ಬಗ್ಗೆ ಇದರಲ್ಲಿ ಯಾವ್ದಾರ ರೀತಿಯ ಸೇವೆಯನ್ನು ಕೊಟ್ಟಿದ್ರಾ? ನೋಡಿ, ನಾವು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಬೇಕಾಗಿದ್ರೆ ಇದು ಫುಲ್ ಟೈಮ್ ಜಾಬ್. ಅಂದರೆ ಸಂಪೂರ್ಣ ನಮ್ಮ ಇದನ್ನ ನಾವು ಅದರಲ್ಲೇ ತೊಡಗಿಸಿರ್ಬೇಕಾಗ್ತದೆ. ಇನ್ನು ಒಬ್ಬ ಶಿಕ್ಷಕನಾಗಿ ಏನು ಮಾಡಬೇಕು, ಏನೇನು ಕಾರ್ಯವನ್ನು ನಿರ್ವಹಿಸಬೇಕು ಅದನ್ನು ನಾವು ನಿರ್ವಹಿಸಿದರೆ, ಮಧ್ಯದಲ್ಲಿ ಕೆಲವು ಬಡ ಮಕ್ಕಳಿಗೆ ಫೀಸ್ ಎಲ್ಲ ಇಲ್ದಿದ್ದಾಗ ಅದನ್ನು ನಾವು ಏನು ಅಲ್ಲಿ ಶಾಲೆಯಲ್ಲಿ ಕೊಟ್ಟದಲ್ಲ, ಅವ್ರದ್ದು ತಂದೆ ತಾಯಿಗಳಿಗೆ ಹೀಗೆ ಕೊಟ್ಟುಕೊಂಡು ಅವರು ಈಗಾಗಲೇ
ನೀವು ಯಾವ ಭಾಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ? ಯಾಕಂದ್ರೆ ಗೋವಾ ಭಾಗದಲ್ಲಿ ಅಂತ ಹೇಳ್ತೀರಿ, ಸಿದ್ದಾಪುರದಲ್ಲಿ ನೀವು ಯಾವ ತಾಲೂಕಿನಲ್ಲಿ ಸೇವೆಯನ್ನ ಕೊಟ್ಟಿದ್ರಿ? ಅಲ್ಲಿ ಗೋವಾದಲ್ಲಿ ಕೇವಲ 2 ರಿಂದ 3 ತಿಂಗಳಷ್ಟೇ ಆಯ್ತು. ಅದರ ನಂತರ ಸಿದ್ದಾಪುರದಲ್ಲಿ ಕೇವಲ 11 ದಿವಸ ಮಾತ್ರ ಸೇವೆ ಸಲ್ಲಿಸಿದೆ. ಇಲ್ಲಿ 1984ರಿಂದ 2021ರವರೆಗೆ ನಿರಂತರವಾಗಿ ನಮ್ಮ ಈ ಶಾಂತಿಕಾಂಬ ಹೈಸ್ಕೂಲ್ ಹೆಗಡೆಯಲ್ಲಿ ನಾನು ಸೇವೆಯನ್ನ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ಆ ಸಂದರ್ಭದಲ್ಲಿ ಈಗ ಏನಾಗಿರ್ಬೋದು ಅಂತ ಹೇಳಿದ್ರೆ, ನಿಮಗೆ ಶೈಕ್ಷಣಿಕವಾಗಿ ಏನೇನು ಇರ್ತದೆ ಅದನ್ನು ಮಾಡಿದ್ದೇವೆ. ಕಡೆಗೆ ಗಣತಿ ಸಂದರ್ಭದಲ್ಲಿ ಸುಮಾರು 10-15 ವರ್ಷದ ಹಿಂದೆ ಒಂದು ಗಣತಿ ಬಂದಿತ್ತು ನಮ್ಮ ಗೌರ್ಮೆಂಟಿಂದ. ಆವಾಗ ನಾನು ಅದರಲ್ಲಿ ಏನು ಮಾಡಿದ್ದೇನೆ, ಭಾಗವಹಿಸಿದ್ದೇನೆ, ಅದರಲ್ಲಿ ಕೊಟ್ಟಿದ್ದೇನೆ. ಮತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಈ ಇಡೀ ಇದರಲ್ಲಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಚುನಾವಣೆ ಡ್ಯೂಟಿಯನ್ನು ಮಾಡಿದ್ದೇನೆ. 39 ಬಾರಿ ನಾನು ಚುನಾವಣೆ ಡ್ಯೂಟಿಯನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅಲ್ಲಿ DC ಆಫೀಸ್ನಲ್ಲಿ ಒಂದ್ಸಲ ಕೇಳಿದಾಗ ಹೇಳಿದ್ರು, ನೀವು ಹೈಯೆಸ್ಟ್ ಡ್ಯೂಟಿ ಮಾಡಿದ್ರಿ ಅಂತ ಹೇಳಿದ್ರು, ಗೊತ್ತಾಯ್ತಲ್ಲ. ಅದಕ್ಕಾಗಿ ಮಾಡಿದ್ದೇನೆ. ಮತ್ತು ಉಳಿದದ್ದು ಶೈಕ್ಷಣಿಕವಾಗಿ ನಾವೇನೇನು ಮಾಡಬೇಕು ಅಂತ ಮಾಡಿದ್ದೇವೆ. ನಾವು ಜಿಲ್ಲಾ ಮಟ್ಟದಲ್ಲಿ ಇದರಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಬಿಡಿ, ಅದು ಇದಕ್ಕೆ ಬರುವುದಿಲ್ಲ. ಆಯಿತು. ನಂತರ ಕೋವಿಡ್ ಸಂದರ್ಭದಲ್ಲಿ ನಾನು ಇಲ್ಲಿ ಮಂಡಳ ಪಂಚಾಯತಿಯಲ್ಲಿ ಸಾರ್ವಜನಿಕ ಕೆಲವೊಂದು ಜನರನ್ನ ಇದು ಮಾಡಿಕೊಂಡು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೇನೆ. ಮತ್ತು ಅರಿವು ಮೂಡಿಸುವಂಥದ್ದು ಯಾವುದಂತ ಹೇಳಿದ್ರೆ, ಕೋವಿಡ್ ಬರಲಿಕ್ಕೆ ಕಾರಣ ಏನು, ಅದರಿಂದ ಯಾವ ರೀತಿಯ ಇದನ್ನ ತೆಗೆದುಕೊಳ್ಬೇಕು, ಪ್ರಿಕಾಷನ್ ತೆಗೆದುಕೊಳ್ಬೇಕು ಹೇಳುವುದ ಬಗ್ಗೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅದು PDO ಸಮ್ಮುಖದಲ್ಲಿ, ಅಂದರೆ ಅವಾಗ ಸುಮಾರು 2020 ಇಸ್ವಿಯಲ್ಲಿ ಆವಾಗ ನಮಗೆ ಯಾವುದೋ ಒಂದು ಇದನ್ನ ಅಂತ ನೋಡಲ್ ಅಧಿಕಾರಿ ಏನೇನು ಮಾಡಿದ್ರು ಆವಾಗ ನಾನು ಅದನ್ನು ಸೇರಿಸಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಶಾಲಾ ಮಕ್ಕಳಿಗೂ ನಾನು ಕೊಟ್ಟಿದ್ದೇನೆ. ಅದರ ಕೋವಿಡ್ ಬಗ್ಗೆ ಅರಿವು ಮೂಡಿಸಿದ್ದೇನೆ. ಅದು ಯಾವ ರೀತಿಯಾಗಿ ಅವರು ಇದನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಹೇಳುವಂಥರ ಬಗ್ಗೆ ನಾನು ಅದನ್ನು ಕೊಟ್ಟಿದ್ದೇನೆ. ನಂತರ ಸಾಮಾನ್ಯವಾಗಿ ಅದರ ನಂತರ ನಾನು ಹೇಳ್ತಾ ಇದ್ದೇನೆ ಅಂತಲ್ಲ, ನಮ್ಮ ಒಂದು ಸರ್ವಿಸಿನ ಅವಧಿಯಲ್ಲಿ ನಾವು ಅತಿ ಹೆಚ್ಚಿನ ಇದನ್ನು ಯಾವುದೇ ಒಂದು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆಗುವುದಿಲ್ಲ. ಸಾಂಸ್ಕೃತಿಕವಾಗಿ ನಾನು ಭಾಗವಹಿಸಿದ್ದೇನೆ ಅಥವಾ ಅದು ಹೇಳಿಕೊಳ್ಳುವಂಥದ್ದು ಯಾವುದೇ ಒಂದು ಇದು ಇಲ್ಲ. ಆದ್ರೆ ಈಗಾಗಲೇ ನೀವು ಈ ಗೋವಾ ಭಾಗದಲ್ಲಿ ನೀವು 13 ದಿನ ಸೇವೆಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳ್ತಿದ್ರಿ. ಆವಾಗ ಆ ಗೋವಾದಲ್ಲಿ ನೀವು ಶಿಕ್ಷಣ ಕೊಡುವಂಥದ್ದು ಕನ್ನಡನೇ ಕೊಡ್ತಾ ಇದ್ರಿ? ಅಲ್ಲಿ ಕೊಂಕಣಿಯಲ್ಲಿ ನಾನು ಅದನ್ನ ಹೇಳಿ ಕೊಂಕಣಿ ಮತ್ತು ಇಂಗ್ಲಿಷ್ನಲ್ಲಿ ಕಲಿಸ್ತಾ ಇದ್ದೆ. ಹೌದು. ಆದ್ರೆ ಅಲ್ಲಿ ಯಾವ ಬಿಡುದಕ್ಕೆ ಬಲವಾದ ಕಾರಣಗಳೇನು? ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಆಯಿತು, ಶಿಕ್ಷಕರನ್ನ ತೆಗೆದುಕೊಳ್ತಾರೆ. ಸುಮಾರು 1984 ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕೆಲವು ಒಂದು 740 ಸ್ಕೇಲು, ಅದು ಫಿಕ್ಸ್ಡ್ ಸ್ಕೇಲ್ನಲ್ಲಿ ಅದು ತಗೊಂಡಿದ್ರು. ಆವಾಗ ನಾನು ಅಪ್ಲೈ ಮಾಡಿದೆ. ಆದ್ರಿಂದ ಮತ್ತು ವಾಪಸ್ ನಮ್ಮ ಏನು ರಾಜ್ಯಕ್ಕೆ ಬರಬೇಕು ಹೇಳುವಂತ ದೃಷ್ಟಿಯಿಂದ ಮಾಡಿದ್ದೆ. ಈಗಾಗಲೇ ಸಿದ್ದಾಪುರ ಭಾಗದಲ್ಲಿ 11 ದಿವಸ ಕೆಲಸ ಮಾಡಿದ್ದೆ. 11 ದಿವಸ ಅಲ್ಲೂ ಕೂಡ ಯಾವ ದಿವಸ ನಿಮ್ದು ಆಗ್ಲಿಲ್ಲ. 11 ದಿವಸದಲ್ಲಿ ಏನು ಇದಾಗ್ಲಿಲ್ಲ. ಅಲ್ಲಿ ಬಿಡೋದ ಕಾರಣ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಊರಲ್ಲಿ ಇದು ಹೆಗಡೆ ಹೇಳುವುದು ನಮ್ಮ ಊರು. 1984 ಇಸ್ವಿಯಲ್ಲಿ ನನಗೆ ಇಲ್ಲಿ ಸಹಶಿಕ್ಷಕನಾಗಿ ನೇಮಕ ಆದದ್ರಿಂದ, ಊರು ಸಮೀಪದಲ್ಲಿ ಇರುವುದರಿಂದ ನಾನು ಇದು ಮಾಡಿದ್ದೆ. 2019ರಲ್ಲಿ ಮುಖ್ಯಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದೆ. ಆ ಸಂದರ್ಭದಲ್ಲಿ ಕೇವಲ 6 ತಿಂಗಳು ಮಾತ್ರ ಆಯಿತು. ಆ ಟೈಮ್ನಲ್ಲಿ ಕೋವಿಡ್ ಬಂದದ್ರಿಂದ ಉಳಿದ ಸಮಯದಲ್ಲಿ ಯಾವುದೇ ರೀತಿಯ ಶೈಕ್ಷಣಿಕವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ಕೋವಿಡ್ ಆವರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅಂತೂ 2021 ಯಾವುದು ಜುಲೈದಲ್ಲಿ ನಾನು ನಿವೃತ್ತಿ ಆಗಿದ್ದೆ. ನಿವೃತ್ತಿ ಆದ ನಂತರ ಹೀಗೆಯೇ ಯಾಕಂದ್ರೆ ನಮ್ಮ ತಂದೆಯವರು ಸೇವೆ ಸಲ್ಲಿಸೋದು ಮತ್ತು ನಮ್ಮ ಒಂದು ಇದನ್ನು ನೋಡಿಕೊಂಡು ಅಲ್ಲಿಂದ ಯಾವುದಂತ ಹೇಳಿದ್ರೆ, ನಮ್ಮ
ಯಾವುದು ಅನ್ನಪ್ಪ ನಾಯಕ್ ಅವರು ಅಧ್ಯಕ್ಷರಾಗಿದ್ರು. ಅವರು ನನ್ನನ್ನು ಕರೆಸ್ಕೊಂಡು ನೀವು ಇದರಲ್ಲಿ ಹೇಳಿಕೊಂಡು ನನ್ನನ್ನು ಇತ್ತು. ಆ ಟೈಮ್ನಲ್ಲಿ ನಿವೇದಿತಾ ಆಳ್ವ ಅವರು ನಮ್ಮ ವಿಧಾನಸಭೆಯ ಕುಮಟಾ ಹೊನ್ನಾವರ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ನಿಂತಿದ್ರು. ಯಾಕಂದ್ರೆ ನಮ್ಮ ತಂದೆಯವರಿಗೆ ಅವರ ತಾಯಿಯವರ ಒಂದು ನಿಕಟ ಸಂಪರ್ಕ ಇರುವುದರಿಂದ ಸಹಜವಾಗಿ ನಾನು ಇದನ್ನು ಜಾಯ್ನ್ ಆಗಿದ್ದೇನೆ. ಇಲೆಕ್ಷನ್ನಿಗೆ ಕೇವಲ ಒಂದು 15-20 ದಿವಸ ಇರಬೇಕಾಗಿದ್ದರೆ ಅಷ್ಟೇ ನಾನು ಜಾಯ್ನ್ ಆಗಿದ್ದೆ. ಆಯಿತು. ಅದರ ನಂತರ ಅದು ಮುಗೀತು. ನಂತರ ಏನಾಯಿತು ಅಂತ ಹೇಳಿದ್ರೆ ಆಯಿತು. ಆದರೆ ನಮ್ಮ ಇಲ್ಲಿ ಯಾವುದೇ ಒಂದು ಆರ್ಟ್ಸ್ ಬರಲಿಲ್ಲ, ಗೊತ್ತಾಯ್ತಲ್ವ. ನಂತರ ಕೂಡಲೇ ನನ್ನನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಕುಮಟಾ ಕ್ಷೇತ್ರದ ಕಾಂಗ್ರೆಸ್ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ರು. ಅದರ ನಂತರ ನಾನು ನಿರಂತರವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಮತ್ತು ಇಲ್ಲಿ 1-2 ವರ್ಷದ ಹಿಂದೆ ಇಲ್ಲಿ ಅತಿವೃಷ್ಟಿ, ಬಹಳಷ್ಟು ಮಳೆ ಬಂದುಕೊಂಡು ನೆರೆ ಅವಳಿ ಬಂತು. ಆವಾಗ ಇಲ್ಲಿ ಗಂಜಿ ಕೇಂದ್ರವನ್ನೆಲ್ಲ ಸ್ಥಾಪಿಸಿದ್ರು. ಆವಾಗ ನಾನಲ್ಲಿ ಹೋಗ್ಕೊಂಡು ನಮ್ಮ ಪಕ್ಷದ ಮತ್ತು ಅಧಿಕಾರಿಗಳ ಜೊತೆಗೆ ನಾನು ಹೋಗಿ ಭೇಟಿಯಾಗಿ ಅವರಿಗೆ ಇದನ್ನು ಕೊಟ್ಟಿದ್ದೇನೆ. ಸಂತ್ರಸ್ತರಿಗೆ ನಾನು ಸ್ವಲ್ಪ ಅವರಿಗೆ ಇದನ್ನು ಮಾಡಿದ್ದೇನೆ. ನಂತರ ಇದಾಯಿತು. ಮತ್ತು ಯಾವುದೇ ಸಂದರ್ಭದಲ್ಲಿ ಆಯಿತು. ಈಗ ಇಲ್ಲಿ ನಾನೀಗ ಮಾಡ್ತಾ ಇದ್ದದ್ದು ಏನಂತ ಹೇಳಿದ್ರೆ, ಅನೇಕರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಬಂದ ನಂತರ ಹಲವಾರು ಇದನ್ನು ಅರಿವು ಮೂಡಿಸಿದ್ದೇನೆ. ಕೆಲವು ಜನರಿಗೆ ಇನ್ನೂ ಗ್ಯಾರಂಟಿ ಬರಲಿಲ್ಲ, ಹೌದು, ಫಲಾನುಭವಿಗಳು ಬರಲಿಲ್ಲ ಹೇಳಿದಾಗ ನಾವು ನಮ್ಮ ಜಿಲ್ಲಾ ಸತೀಶ್ ನಾಯ್ಕರ ಅಥವಾ ನಮ್ಮ ಜಿಲ್ಲಾ ಇವರಿಗೆ ಹೇಳಿಕೊಂಡು, ಅವರಿಗೆ ವರಿಷ್ಠರಿಗೆ ಹೇಳಿಕೊಂಡು ಅವರಿಗೆ ಸಿಗುವಂತ ಒಂದು ಇದನ್ನು ಮಾಡಿದ್ದೇನೆ. ಮತ್ತು ತಹಸೀಲ್ದಾರ್ ಆಫೀಸ್ನಲ್ಲಿ ಎಲ್ಲ ಏನೋ ಸಣ್ಣ ಪುಟ್ಟ ಕೆಲಸ ಇದ್ದ ಯಾರು ಬರ್ತಾರೆ ಅವರಿಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಸಹಾಯವನ್ನ ಮಾಡ್ತಾ ಇದ್ದೇನೆ. ಆದ್ರೆ ನಾನು ಶಿಕ್ಷಣ, ಯಾಕಂತ ನಮ್ದು ಹಲವಾರು ವಿಂಗ್ಗಳಿವೆ. ಇದರಲ್ಲಿ ನಾನಿದ್ದದ್ದು ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದರಿಂದ ನಾವು ಉಳಿದ ಇದರ ಮಾಡ್ತಾರೆ, ಅವ್ರ ಜೊತೆಗೆ ನಾನು ಸಹಕರಿಸ್ಕೊಂಡು ಹೋಗಿದ್ದೇನೆ. ಆಯ್ತು. ಈಗಾಗಲೇ ನೀವು ಶಿಕ್ಷಣ ಕ್ಷೇತ್ರ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಉನ್ನತ ಹುದ್ದೆಗೆ ನೀವೇನು ಆಕಾಂಕ್ಷಿ ಆಗಿದ್ದೀರಾ? ಯಾಕಂತ ಕೇಳಿದ್ರೆ ನೀವು ಹೆಚ್ಚಿನದಾಗಿ ನೀವು ಸೇವೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದ್ರೆ ಪ್ರಯೋಜನ ಬೀಳುದಿಲ್ಲ. ಬಾಕಿ ಯಾವ್ದಾದ್ರು ದೊಡ್ಡ ಮಟ್ಟದ ಹುದ್ದೆಗಳಿರ್ತವೆ, ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು. ಅದಕ್ಕೆ ನೀವು ಉತ್ಸುಕರಿದ್ದೀರಾ? ಯಾಕಂದ್ರೆ ನೀವು ಬೇಡಿಕೆ ಇಡೋದಕ್ಕೆ, ಯಾಕಂದ್ರೆ ಮಾಧ್ಯಮದ ಮುಖಾಂತರ ನಾವು ಒಂದು ಶಿಕ್ಷಣ ಕ್ಷೇತ್ರಕ್ಕಷ್ಟೇ ಅಲ್ಲ, ಬಾಕಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಹಳಷ್ಟು ಹುದ್ದೆಗಳಿರ್ತವೆ. ಅದಕ್ಕೆ ನೀವು ಉತ್ಸುಕರಿದ್ದೀರಾ? ಯಾಕಂದ್ರೆ ಹೆಚ್ಚಿನ ಸೇವೆ ಕೊಡುವಂತ ನಿಟ್ಟಿನಲ್ಲಿ ಈಗ ನಮ್ಮ ಸರ್ಕಾರ ನಮ್ಮ ಹತ್ರ ಯಾವುದಾದ್ರೂ ಒಂದು ಸೇವೆಯನ್ನು ಅಪೇಕ್ಷಿಸಿದ್ರೆ ಖಂಡಿತವಾಗಿ ನಾವು ಏನ್ ಮಾಡ್ತೇವೆ. ಈಗ ನೀವು ಆ ದೊಡ್ಡ ಹುದ್ದೆಗೆ ಆಕಾಂಕ್ಷೆಗಳಲ್ಲ, ನನಗೆ ಅದನ್ನ, ಹೌದು, ಅವರು ಜವಾಬ್ದಾರಿ ವರ್ತಿಸಿದ್ರೆ ಖಂಡಿತವಾಗಿ ಅದನ್ನ ನಿರ್ವಹಿಸ್ತೇನೆ. ನಾನು ಹೋಗ್ಕೊಂಡು ಎಲ್ಲಿ ಕೇಳ್ತಾ ಹೋಗ್ಲಿಕ್ಕೆ ಆಗಲ್ಲ. ಕೆಲವೊಂದು ಜನರಿಗೆ ಏನಾಗ್ತದೆ ಕೇಳಿದ್ರೆ, ನಿಮ್ದು ಏನಾದ್ರೆ ಈಗಾಗಲೇ ನಿವೃತ್ತಿ ಆಗಿದ್ರಿ, ನಿಮಗೆ ಈ ಒಂದು 10-20 ವರ್ಷದಲ್ಲಿ ಏನಾಗ್ತದೆ ಕೇಳಿದ್ರೆ, ಮತ್ತು ನಾನು ಇಷ್ಟೇ ಸೇವೆ ಇದ್ರಲ್ಲ ಮತ್ತು ಮೇಲ್ಮಟ್ಟದಲ್ಲಿ ಬೆಳಿಬೇಕು ಮತ್ತು ದೊಡ್ಡ ಜನರ ಸೇವೆ ಮಾಡಿ ಬಾಕಿ ಹೆಚ್ಚಿನದಾಗಿ ಸೇವೆ ಮಾಡಬೇಕು, ಆ ಹುದ್ದೆ ಅನ್ನೋದು ಇರ್ತದೆ. ಹೌದಾ? ಈ ಜಿಲ್ಲಾ ಉಸ್ತುವಾರಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ. ಆವಾಗ ನಿಮ್ಗೆ ಏನಾಗ್ತದೆ, ನಿಮ್ಮ ತಿರುಗಾಟದ ನಿಮ್ದು ಒಂದು ಇದ್ರ ಮೇಲೆ ಇರ್ತದೆ, ಬಲದ ಮೇಲೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವಾಗ ನಮ್ಮ ಜಿಲ್ಲಾ ಮಟ್ಟದ ಒಂದು ಸ್ಥಾನವನ್ನು ಕೊಡಿ, ನಮಗೆ ನಾನು ಸೇವೆಯನ್ನ ಸಲ್ಲಿಸ್ತೀನಿ. ಆ ಥರ ತಾಲೂಕಾ ಮಟ್ಟದಲ್ಲಿ ಒಂದು ಸೇವೆ ಕೊಡಿ. ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕಷ್ಟೇ ಸೀಮಿತ ಇದು ಬಿಟ್ರೆ ಅದೇನು ವೈರಲ್ ಜಾಸ್ತಿ ಏನು ಇರುವುದಿಲ್ಲ, ಕೆಲಸ ಏನು ಜಾಸ್ತಿ ಇರುವುದಿಲ್ಲ. ಈಗ ನಿಮ್ದು ಉತ್ಸುಕತೆ ಏನಾಗಿರ್ತದೆ ಅಂದ್ರೆ, ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿ ಮತ್ತೆ ಹೆಚ್ಚಿನದಾಗಿ ನಗರ ವ್ಯಾಪ್ತಿಯಲ್ಲಿ, ತಾಲೂಕಾ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಸೇವೆ ಸಲ್ಲಿಸುವಂತ ದೊಡ್ಡ ಹುದ್ದೆಗೆ ನೀವು ಆಕಾಂಕ್ಷಿ ಆಗಿದ್ದೀರಾ? ಹೆಂಗೆ? ಹುದ್ದೆ ಹೇಳಲ್ಲ, ಯಾವುದೇ ಕೊಟ್ಟರು ನಾನು ನಿರ್ವಹಿಸಬಲ್ಲೆ. ಒಂದು. ಎರಡನೇದಂತ ಹೇಳಿದ್ರೆ, ನನಗೆ ಒಂದು ಇದಿದೆ ಅಂತ ಹೇಳಿದ್ರೆ, ಪರಿಸರದ ಬಗ್ಗೆ ಬಹಳ ಕಾಳಜಿ ಇದೆ. ಪರಿಸರ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ. ನಾನೊಬ್ಬ ವಿಜ್ಞಾನ ಶಿಕ್ಷಕನಾದ್ರಿಂದ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೋದು. ಒಂದು ವಿಷಯವನ್ನು ನಾನು ನಿಮ್ಮ ಇದು ಹೇಳ್ತೇನೆ. ಒಂದು, ನಾನು ಈಗ ಪ್ರಾಜೆಕ್ಟ್ ಅನ್ನು ಮಾಡಿದ್ದೇನೆ ನೋಡಿ. ಇಲ್ಲೇ ನಮ್ಮ ಸಮೀಪದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ.
ಗೊತ್ತಿದೆಯಾ? ಆಯ್ತಾಯ್ತು. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಈಗ ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಸುಡುವುದರಿಂದ ಇದಾಗ್ತಾ ಇದೆ. ನಿಜವಾಗಿ ನಮ್ಮ ಮನೆಗೂ ಅದು ಏನಾಗ್ತದೆ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಮನೆಯಲ್ಲೂ ವೃದ್ಧ ನಮ್ಮ ತಾಯಿಯವರಿದ್ದಾರೆ, ನಮ್ಮ ಪಕ್ಕದಲ್ಲಿ ಚಿಕ್ಕಪ್ಪನವರಿದ್ದಾರೆ. ಆರೋಗ್ಯದ ಮೇಲೆ ಏನಾಗ್ತದೆ ಪರಿಣಾಮವನ್ನು ಬೀರ್ತದೆ. ಅವರಿಗೆ ಈಗ ಒಂದೆರಡು ದಿವಸದಲ್ಲಿ ನಾವು ಅವರಿಗೆ ಭೇಟಿಯಾಗಿ ಅವರಿಗೆ ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಕೊಂಡು ನೋಡಿ ಈ ರೀತಿ ಆಗ್ತಾ ಇದೆ, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೇನೆ. ನಿಮ್ಮ ಸರ್ಕಾರಕ್ಕೆ ಒತ್ತಡವನ್ನ ಹೇಳ್ತೀರಿ? ಅಲ್ಲಲ್ಲ, ಫಸ್ಟ್ ಅವರನ್ನೇ ಕೇಳ್ಕೊಳ್ತೇನೆ. ಅದನ್ನ ಒಂದು ವೇಳೆ ನಿಲ್ಲಿಸದೇ ಇದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಇದು ಮಾಡಿಕೊಂಡು ಮತ್ತು ಯಾವುದೇ ಇದಿರ್ಬೋದು, ಯಾವ್ದಂತ ಹೇಳಿದ್ರೆ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಪರಿಸರದ ಜಾಗೃತಿ ಅದು ಒಂದು ಸಮಾಜ ಸೇವೆ. ಯಾಕಂತ ಹೇಳಿದ್ರೆ ನಮ್ಮ ಪರಿಸರ ಚೆನ್ನಾಗಿ, ಯಾಕಂದ್ರೆ ಇದು ಗ್ಲೋಬಲ್ ಲೆವೆಲ್ ದಲ್ಲಿ ಬಹಳ ನಡೀತಾ ಇದೆ. ಪರಿಸರ ಸರಿಯಾಗಿ ಇಲ್ದಿದ್ರೆ ಇದಾಗ್ತಾ ಇದೆ. ಆಯ್ತು, ಈಗ ಪರಿಸರ ವಿಷಯಕ್ಕೆ ಬಂದಾಗ ನಿಮ್ಮ ಏನು ಹೆಗಡೆ ಗ್ರಾಮದಲ್ಲಿ ಅಗ್ನಾಶಿನಿ ನದಿಗೆ ಒಂದು ಕುತ್ತು ಬಂದಿದೆ. ಯಾಕಂದ್ರೆ ನಿಮ್ಮ ಆಡಳಿತ ರೂಢ ಸರ್ಕಾರ ಏನ್ ಮಾಡ್ತಾ ಇದೆ ಕೇಳಿದ್ರೆ ಅಲ್ಲೇ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಶರಾವತಿ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ವಿರೋಧ ಇದೆಯಾ? ಯಾವ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀರಿ? ಯಾಕಂದ್ರೆ ನಿಮ್ಮ ಸರ್ಕಾರನೇ ಇದಕ್ಕೆ ಕೈ ಹಾಕಿದೆ. ಯಾಕಂದ್ರೆ ನಿಮ್ಗೆ ನಮ್ಮ ಜಿಲ್ಲೆಗೆ ನಿಷ್ಪ್ರಯೋಜಕವಾದ ಯೋಜನೆಗಳನ್ನ ನಿಮ್ಮ ಸರ್ಕಾರನೇ ತಂದಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಯಾವ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀರಿ? ಆಕ್ಷೇಪಣೆ ವ್ಯಕ್ತ ಇದೆ. ಒಂದು ವೇಳೆ ಪರಿಸರಕ್ಕೆ ಏನಾದರೂ ಧಕ್ಕೆ ಆಗುವಂತ ರೀತಿಯಲ್ಲಿ ಇದ್ದದಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರ ಇರಲಿ ಜನಪರ ಯೋಜನೆಗಳು ಇರಬೇಕು, ಜನರಿಗೆ ಅದರಿಂದ ಪ್ರಯೋಜನ ಆಗಬೇಕು ಮತ್ತು ಪರಿಸರದ ಒಂದು ಸಂರಕ್ಷಣೆ ಆಗಬೇಕು. ಒಂದು ವೇಳೆ ಇಲ್ಲದೆ ಇದ್ದರೆ ನಾನು ಸಂಬಂಧಪಟ್ಟಂಥವ್ರಿಗೆ ನಾನು ಅದನ್ನು ಹೇಳ್ತೇನೆ, ನೋಡಪ್ಪ ಇದು ಈ ವಿಷಯದ ಬಗ್ಗೆ ಹೆಚ್ಚು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ಇದರಿಂದ ಪರಿಸರ. ಈಗ ನಿಮ್ಮ ಪಕ್ಷದವರು ಅದಕ್ಕೆ ನಿಮ್ಮ ಒಂದು ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ಬಿಟ್ರೆ ನಿಮ್ಮ ಮುಂದಿನ ನಡಿಗೆಗಳು ಏನು? ಯಾಕಂತ ಕೇಳಿದ್ರೆ ಈಗಾಗಲೇ ನಾವು ಮೊನ್ನೆ ದಿನೇಶ್ ಶಾನ್ಭಾಗ್ ಅವರಿಗೂ ಇದೇ ಕೇಳಿದ್ವಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಇದ್ದಾಗ ನೀವು ಪೇಚೆಕ್ ಸಿಕ್ಕಾಕೊಳ್ತೀರಿ. ಯಾಕಂದ್ರೆ ಈ ವಿಷಯದಲ್ಲಿ ನಿಮ್ಮ ಸರ್ಕಾರನೇ ಮಾಡ್ತಾ ಇದೆ. ಆದ್ರೂ ಕೂಡ ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದ್ರ ಸರ್ಕಾರದ ಒಂದು ಕೈ ಬಿಡ್ಲಿಲ್ಲ ಬಿಟ್ರೆ ಈ ಯೋಜನೆ ಅದ್ರ ಬಗ್ಗೆ ನೀವು ಅವ್ರು ಬಿಡ್ಲಿಲ್ಲಪ್ಪ, ನಿಮ್ಮ ಒಂದು ಬೇಡಿಕೆಗೂ ಕಿಚ್ಚಿತ್ತು ಬೆಲೆ ಕೊಡ್ಲಿಲ್ಲ ಬಿಟ್ರೆ ನಿಮ್ಮ ಮುಂದಿನ ನಡಿಗೆಗಳು ಏನು ಇದ್ರ ಬಗ್ಗೆ? ಅಲ್ಲ, ನಾವು ವಿರೋಧವನ್ನು ವ್ಯಕ್ತಪಡಿಸೋದು ಅಷ್ಟೇ. ಮತ್ತೆ ನಾವು ಯಾಕಂತ ಹೇಳಿದ್ರೆ ನಾವು ಒಂದು ಸರ್ಕಾರದ ಒಂದು ಭಾಗವಾಗಿರುವುದರಿಂದ ಅತಿ ಹೆಚ್ಚಿನ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಹೌದು, ಆದ್ರೂ ನಾವು ಅವರಿಗೆ ಮನದಟ್ಟ ಮಾಡ್ತೇನೆ ಇಂಥ ಯೋಜನೆಗಳನ್ನ ಕೈ ಬಿಡುದು. ಬರೀ ಇದು ಒಂದೇ ಅಲ್ಲ, ಹಿಂದಿನಿಂದಲೂ ಕೈಗಾ ಇರ್ಬೋದು, ಹಿಂದಿನ ಸರ್ಕಾರದಿಂದಲೂ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ, ಅದು ನಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅನೇಕರು ವಿರೋಧ ವ್ಯಕ್ತಪಡಿಸ್ತಾರೆ, ಆದ್ರೆ ಅದರ ನಿರೋಧನ ಆಗ್ತಾ ಇದೆ, ಹೌದಾ ಇತ್ತಲ್ಲ. ಆದ್ರೂ ನಾವು ಇಲ್ಲಿ ಇದಕ್ಕೆ ಯಾಕಂದ್ರೆ ಹೇಳಿದ್ರೆ ಜನರ ಒಂದು ಜೀವನಕ್ಕೆ ಧಕ್ಕೆ ಆಗುವಂತ ಯೋಜನೆಗಳು ಏನಾದ್ರೂ ಇದ್ದದಿದ್ರೆ ನಾವು ಅದಕ್ಕೆ ಈಗಾಗಲೇ ಕುಮಟಾದಲ್ಲಿ ಏನಾಗ್ತದೆ ಅಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ MLA ಬೇರೆ ಪಕ್ಷದಲ್ಲಿದ್ದಾರೆ, ನಿಮ್ಗೆ ಆಡಳಿತ ಕೂಡ ಬೇರೆ ಪಕ್ಷ ಇದೆ. ಮತ್ತೇನಾಗ್ತಾ ಇದ್ರೆ ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಾ ಇದೆ. ಯಾಕಂದ್ರೆ ರಸ್ತೆ ವಿಷಯದಲ್ಲಿ ಆಗಿರ್ಬೋದು, ಎಲ್ಲಾ ವಿಷಯದಲ್ಲಿ ನೀವು ಅವರಿಗೆ ಆ ರಸ್ತೆ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಅದ್ರ ಬಗ್ಗೆ ನೀವು ಯಾವ ರೀತಿ ಒತ್ತಡವನ್ನ ನಿಮ್ಮ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ? ಯಾಕಂದ್ರೆ ಕೇಳಿದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಕುಮಟಾ ಹೃದಯ ಭಾಗ ಆಗಿರೋದ್ರಿಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಿಮ್ಮ ಆಡಳಿತ ರೂಢ ಪಕ್ಷ ನಿಮ್ಮದೇ ಪಕ್ಷ ಇದೆ, ಆ ಪಕ್ಷಕ್ಕೆ ಯಾವ ರೀತಿ ಒತ್ತಡವನ್ನು ಹೇರುವಂತ ಕೆಲಸವನ್ನ ಮಾಡ್ತಿದ್ದೀರಿ? ನೋಡಿ, ಈಗ ಇಲ್ಲಿ ಎಲ್ಲ ಸಾಮಾನ್ಯವಾಗಿ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕುಮಟಾ ತಾಲೂಕಿನಲ್ಲಿ ಮಾತ್ರ ನಮ್ಮ ವಿರೋಧ ಪಕ್ಷದ ಇದು ಇದೆ, ಶಾಸಕರು ಇದ್ದಾರೆ. ಉಳಿದ ಎಲ್ಲ ಕಡೆಗೆ ಸಾಮಾನ್ಯವಾಗಿ ನಮ್ಮ ಪಕ್ಷದ ಶಾಸಕರು ಇದ್ದಾರೆ. ಅಲ್ಲಿ ಯಲ್ಲಾಪುರದಲ್ಲಿ ಅಲ್ಲೂ ಇದ್ದಾರೆ. ಹೌದು, ಇದ್ದಾರೆ. ಅಲ್ಲ, ಯಲ್ಲಾಪುರದಲ್ಲೂ ಬಿಜೆಪಿ ಇದೆ, ಇಲ್ಲೂ ಬಿಜೆಪಿ. ಆದ್ರೂ ಯಲ್ಲಾಪುರದಲ್ಲಿ ಬಿಜೆಪಿ ಇದ್ರು ಅವರು ಉಚ್ಚಾಟಿತ ಆದ್ರಿಂದ ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೇವೆ. ಇನ್ನು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆದಷ್ಟು ಯಾಕಂತ ಹೇಳಿದ್ರೆ ಈಗಿನ ಶಾಸಕರ ಹತ್ರ ನಮಗೂ ಸಂಪರ್ಕ ಇದೆ. ಯಾಕಂತ ಹೇಳಿದ್ರೆ ನಾವು ಏನು ಹೇಳಿದ್ರು ಸ್ಪಂದಿಸ್ತಾರೆ, ಇಲ್ಲ ಅಂತ ಹೇಳುದಿಲ್ಲ. ಅವರು ಮಾಡುವಂತ ಒಂದು ಯೋಜನೆಗಳು, ಯಾಕಂತ ಹೇಳಿದ್ರೆ ಯಾವುದೇ ಪಕ್ಷ ಇರಲಿ ಮುಖ್ಯವಾಗಿ ಏನಾಗಬೇಕು, ಜನರ ಒಂದು ಹಿತವಾಗಬೇಕು, ಕಡೆಗೆ ರಾಜಕೀಯ. ಅದಕ್ಕಾಗಿ ಯಾರೇನಾದರೂ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ. ಒಂದು. ಎರಡನೇದಾಗಿ
ಸರ್ಕಾರದ ಮಟ್ಟದಲ್ಲಿ, ಯಾಕಂತ ಹೇಳಿದ್ರೆ ನಾವೊಬ್ಬ ಅಗದಿ ಸಾಮಾನ್ಯ ಒಬ್ಬ ಸೆಲ್ಲಿನ ಅಧ್ಯಕ್ಷನಾಗೋದ್ರಿಂದ ಸರ್ಕಾರದ ಮೇಲೆಲ್ಲ ಒತ್ತಡ ತರುವಷ್ಟು ಒತ್ತಡ ಅಂತಲ್ಲ, ನಿಮ್ಮದು ಒಂದು ಬೇಡಿಕೆಯನ್ನ ಇಡುವಂತದ್ದು. ನೀವು ಚಿಕ್ಕ ಮಟ್ಟದಿಂದಲೇ ನಾವು ಬೂತ್ ಕಮಿಟಿನೇ ಪ್ರಾರಂಭ ಮಾಡ್ಬೇಕಾಗ್ತದೆ, ಹೌದಾ? ಈಗ ನಿಮ್ ಸಣ್ಣ ಹುದ್ದೆನೂ ಕೂಡ ಅಲ್ಲಿ ಒತ್ತಡ ರೀತಿ ಯಾವ ರೀತಿ ಏರ್ತಾ ಇದ್ದೀರಿ ಅದ್ರ ಬಗ್ಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಈಗ ನಮ್ದು ಕುಮಟಾ ವ್ಯಾಪ್ತಿಯಲ್ಲಿ, ಕುಮಟಾ ಹೊನ್ನಾವರ ವ್ಯಾಪ್ತಿಯಲ್ಲಿ ಏನಾಗಿದೆ ಹೇಳಿದ್ರೆ ಬಿಜೆಪಿ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಆಡಳಿತಾರೂಢದಲ್ಲಿದೆ. ಅವ್ರು ಏನೇ ಒಂದು ಮಾಡ್ಬೇಕಂದ್ರೆ ಇಲ್ಲಿ ಕಾಲ ಎಳೆಯುವಂಥದ್ದು ಅದೆಲ್ಲ ನಡೀತದೆ. ಆವಾಗೂ ಕೂಡ ನೀವು ನಮ್ಮ ಕ್ಷೇತ್ರಕ್ಕೆ ಬೇಡಿಕೆಯನ್ನ ಬೇಕು ಅನ್ಕೊಂಡು ನೀವು ಮೇಲ್ ನಾಯಕರು ಏನಿದಾರಲ್ವಾ ನಿಮ್ದು, ಯಾರು ನಿವೇದಿತ ಆಳ್ವನೋ ಏನೋ ಅವ್ರ ಅಭ್ಯರ್ಥಿ ಆಗಿದ್ರು, ಅವ್ರಿಗೆ ಯಾವ ರೀತಿ ಒತ್ತಡವನ್ನು ಹೇರ್ತಾ ಇದ್ರಿ, ಯಾವ ರೀತಿ ಮನವರಿಕೆಯನ್ನ ಮಾಡ್ತಾ ಇದೀವಿ? ನಾವು ತಿಳಿಸ್ತಾ ಇದ್ದೇವೆ ಅವರಿಗೆ. ಯಾವುದೇ ಒಂದು ಬೇಡಿಕೆ ಇದ್ದದಿದ್ರೆ ನಾವು ಸಾಮಾನ್ಯವಾಗಿ ಇದನ್ನ, ಅವರು ಕೆಲವಷ್ಟು ಇದನ್ನ ಈಗ ಕೆಲವಷ್ಟು ಬ್ರಿಡ್ಜು ಇದೆಲ್ಲ ಅವ್ರು ಮಾಡಿದ್ದಾರೆ. ಅವರು ಆಡ್ಸ್ಕೊಂಡು ಬರ್ದಿದ್ರು ಕೆಲವಷ್ಟು ಇದನ್ನು ಮಾಡಿದ್ದಾರೆ, ಕೆಲವು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ರೂಢದಲ್ಲಿ ಸರ್ಕಾರದಲ್ಲಿ ನಿಮ್ದೇ ಇರೋದ್ರಿಂದ ನಿಮ್ದೇ ಪ್ರಮುಖ ಪಾತ್ರವಾಗಿರುತ್ತದೆ ಅದಕ್ಕೆ, ಹೌದಾ? ಈಗಾಗಲೇ MLA ಆಗದೇ ಇರಲಿ, ಶಾಸಕರು ಆಗದೇ ಇರಲಿ, ಯಾಕಂದ್ರೆ ಕೇಳಿದ್ರೆ ಯಾವುದೇ ಒಂದು ಅನುದಾನ ಆಗಿರ್ಬೋದು, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರ್ಬೋದು, ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಅಲ್ಲೇ ಚರ್ಚೆ ಆಗೋದ್ರ ಮುಖಾಂತರ ಇಲ್ಲಿ ಬರುವಂತದ್ದು. ಆವಾಗ ನಿಮ್ಮ ಪಕ್ಷದ ಏನು ಅಭ್ಯರ್ಥಿ ಆಗಿರ್ತಾರಲ್ವಾ ಕಾಂಗ್ರೆಸ್, ಅವರೇ ಪ್ರಮುಖವಾಗಿ ಪಾತ್ರವನ್ನು ವಹಿಸಬೇಕಾಗ್ತದೆ. ಆವಾಗ ನೀವು ಕೂಡ ಯಾವುದೇ ಒಂದು ಇಲ್ಲಿ ತಾಲೂಕಿನ ಸಮಸ್ಯೆಯನ್ನ ಅವ್ರ ಮುಂದೆ ಇಡಬೇಕಾಗ್ತದೆ, ಹೌದಾ? ಅದನ್ನ ನೀವು ಯಾವ ರೀತಿ ಇಡ್ತಾ ಇದ್ದೀರಿ? ಹಂಗಲ್ಲ, ಈಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಸಮಸ್ಯೆ ಯಾವುದು ಹೇಳ್ಕೊಂಡು ನಾವು ಮೊದಲೇ ತಿಳ್ಕೊಳ್ಬೇಕಾಗ್ತದೆ. ಒಂದು, ಎರಡನೇದಾಗಿ ಜನರಿಂದ ಬರಬೇಕಾಗ್ತದೆ. ಜನರಿಂದ ಬಂದಾಗ ಅದನ್ನು ನಾವು ಏನು ಮಾಡ್ಬೋದು ಅಂದ್ರೆ ಮೊದಲು ಶಾಸಕರಿಗೆ ಇಟ್ಕೊಂಡು ಕಡೆ ನಂತರ ನಾವು ಸರ್ಕಾರಕ್ಕೆ. ಹೌದು, ಈಗಾಗಲೇ ಜನರಿಂದ ಬೇಡಿಕೆಗಳು ಬರ್ತಾ ಇದ್ದಾವೆ. ಒಂದು ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರ್ಬೋದು, ಹೊನ್ನಾವರದಲ್ಲಿ ಪಂಪ್ ಸ್ಟೋರೇಜ್, ನೀರಿನ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಅಗ್ನಾಸಿನಿ ಭಾಗದಲ್ಲಿ ಆಗಿರ್ಬೋದು, ಅದು ಹೋರಾಟಗಳು ನಡೀತಾ ಇದ್ರು ಕೂಡ ಅವ್ರು ಕಿಂಚಿತ್ತು ಬೆಲೆನೇ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಹೋರಾಟಗಾರರಿಗೆ ಅದ್ರ ಬಗ್ಗೆ ನೀವು ಯಾವ ರೀತಿ ಆಕ್ಷೇಪ ಇದ್ರು? ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಅದು ಸರ್ಕಾರದ ವತಿಯಿಂದ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ರೀತಿಯಾಗಿತ್ತು. ಅನೇಕ ಯೋಜನೆಗಳು ಬಂದಿದ್ದಾಗ ಜನ ಅದನ್ನ ಇದು ಮಾಡಿದ್ರು, ಅದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ವ್ಯಾಪ್ತಿಯಲ್ಲಿ ಏನು ಸಾಧ್ಯವಿದೆಯೋ ಅಷ್ಟನ್ನೇ ಮಾತ್ರ ನಾವು ಮಾಡ್ಲಿಕ್ಕೆ ಬರ್ತದೆ. ಒಂದು, ಎರಡನೇದಾಗಿ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟುಕೊಂಡು ಮಾಡಬೇಕಾಗ್ತದೆ. ಹೌದು, ಅಲ್ಲಲ್ಲ, ಈಗ ಏನಾದ್ರೆ ಈ ಕುಮಟಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ರಾಜ್ಯದ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಅವರು ಗೆಲುವು ಸಾಧಿಸಿದವರು ಕೂಡ, ಗೆಲುವು ಸಾಧಿಸದೇ ಇದ್ದವ್ರಿಗೂ ಕೂಡ ಅವ್ರು ಕ್ಯಾಬಿನೆಟ್ ನಲ್ಲಿ ಕರ್ಕೊಬಿಟ್ಟು ಅವರಲ್ಲಿ ಚರ್ಚೆಗಳು ನಡೀತವೆ. ಈಗ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ನಡೆಸಬೇಕು, ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯವನ್ನು ನಡೆಸಬೇಕು ಅಂದ್ಕೊಂಡು ಅಲ್ಲಿ ಚರ್ಚೆಗಳು ನಡೆದ ನಂತರ ನಿಮ್ಮ ಒಂದು ನಾಯಕರಿಗೆ ಹೇಳಿ ಕಳಿಸ್ತಾರೆ. ಅವ್ರು ಈ ತರದ ಇದೆ, ಆ ತರ ಬಗೆಹರಿಸ್ಕೊಡಿ, ಅನುದಾನ ಎಲ್ಲ ಅವ್ರಿಗೆ ಹೇಳಿರ್ತಾರೆ, ಹೌದಾ? ಅದನ್ನ ನೀವು ಈಗ ನಿಮ್ಮ ನಾಯಕರಿಗೆ ಯಾವ ರೀತಿ ಇದನ್ನ ಬೇಡಿಕೆಯನ್ನು, ಯಾವ್ದು ಇಲ್ಲಿ ಕುಮಟದ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ಬೇಡಿಕೆಯನ್ನು ಇಡ್ತಾ ಇದ್ದೀರಿ? ನೋಡಿ, ಅನುದಾನದ ವಿಷಯ ಈಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಆ ಶಾಸಕರು ಸರ್ಕಾರದಿಂದ ಅನುದಾನವನ್ನ ಪಡ್ಕೊಂಡು ಬಂದು ಅದನ್ನ ಕ್ಷೇತ್ರದ ಜನರಿಗೆ ಇದು ಮಾಡಬೇಕಾಗ್ತದೆ. ಅದು ಆ ವಿಷಯದಲ್ಲಿ ನಾವು ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಅನುದಾನ ಕೊಡಿ ಅಂತ ಹೇಳ್ಕೊಂಡು, ನಿಮ್ಮ ಕ್ಷೇತ್ರಕ್ಕೆ ಅನುದಾನದ ಬಗ್ಗೆ ನಿಮ್ಮ ಕ್ಷೇತ್ರಕ್ಕೆ ನಾಯಕರನ್ನ ಈಗಾಗಲೇ ಶಾಸಕರ ಇಲೆಕ್ಷನ್ ಇಟ್ಟಿದ್ರಲ್ಲ ಅವರು ಚುನಾವಣೆಗೆ, ಅವ್ರಿಗೆ ನೀವು ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ನೀವು ಕೇಳಬೇಕಾಗ್ತದೆ. ಇಲ್ಲಿ ಈ ಸಮಸ್ಯೆಗಳಿದೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಬಾಕಿ ಕ್ಷೇತ್ರಕ್ಕೆ, ಅದನ್ನ ತಗೊಂಡೋಗಿ ಅವ್ರು ಕ್ಯಾಬಿನೆಟ್ ಇಟ್ಬಿಟ್ಟು ನಿಮ್ಮ ಶಾಸಕರಿಗೆಲ್ಲ ಅನುದಾನ ನಿಧಿಯನ್ನು ಕೊಡ್ತಾರೆ ಅವರು, ಹೌದಾ? ಈಗ ನೀವು ಈ ಕ್ಷೇತ್ರದಿಂದ, ಕುಮಟಾ ಕ್ಷೇತ್ರದಿಂದ ಯಾವ್ಯಾವ ಒಂದು ಸಮಸ್ಯೆಗಳ ಬಗ್ಗೆ, ಯಾವ್ಯಾವ್ದಕ್ಕೆ ಇದಕ್ಕೆ ಅನುದಾನ ಬೇಕುಗಳಂತ ಏನಾದ್ರು ಬೇಡಿಕೆಗಳು ಇಟ್ಟಿದ್ದೀರಾ? ಅಲ್ಲ, ಇಲ್ಲಿ ಏನೇನು ಸಮಸ್ಯೆಗಳು ಇದೆ ಹೇಳ್ಕೊಂಡು ನಮ್ಗೆ ಗೊತ್ತಾಗುದಿಲ್ಲ. ಅದು ಕೇವಲ ಶಾಸಕರಿಗೆ ಮಾತ್ರ ಗೊತ್ತಿರ್ತದೆ. ಏನೇನು ಸಮಸ್ಯೆಗಳು ಇಲ್ಲಿ ಇದೆ ಹೇಳ್ಕೊಂಡು ಗೊತ್ತಾಗುತ್ತಿಲ್ಲ. ಅಲ್ಲಲ್ಲ, ಶಾಸಕರ ವಿರುದ್ಧ ಹೋರಾಟಗಳು ನಡೆಯುವುದಿಲ್ಲ, ಆಡಳಿತಾರೂಢ ಸರ್ಕಾರ ವಿರುದ್ಧ ಹೋರಾಟಗಳು ನಡೀತದೆ ಪ್ರತಿಯೊಂದು ಕಡೆಗೆ. ಆವಾಗ ನೀವು ಆಡಳಿತಾರೂಢ ಸರ್ಕಾರ ಆಗಿರೋದ್ರಿಂದ ನೀವು ಅದರ ಬಗ್ಗೆ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಈಗ ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಸಮಸ್ಯೆ ಬಂದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಬೈತಾರೆ, ಹೌದಾ? ರಾಷ್ಟ್ರದ ವಿಷಯಕ್ಕೆ ಬಂದಾಗ, ಸೆಂಟ್ರಲ್ ವಿಷಯಕ್ಕೆ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಬೈತಾರೆ. ಆ ನಿಟ್ಟಿನಲ್ಲಿ ರೂಲಿಂಗ್ ಪಾರ್ಟಿ ಬಹುಮತದಲ್ಲಿ ಇದ್ದಾವಾಗ ನಿಮ್ MLAಗಳು ಆಗಿರ್ಬೋದು ಅವ್ರ ಲೆಕ್ಕಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಿಮ್ಗೆ ಆಡಳಿತಾರೂಢ ಸರ್ಕಾರಕ್ಕೆ ಬೈತಾರೆ. ಆಡಳಿತಾರೂಢ ಸರ್ಕಾರಕ್ಕೆ ಬೈದ ನಿಮ್ಗೆ ಯಾವ್ಯಾವ ಬೇಡಿಕೆಗಳು ಬಂದಿದ್ದಾವೆ? ಇಲ್ಲಿ ನೋಡಿ, MLAಗಳು ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಹೇಳಿಲ್ಲ. ಅವರು
ನಮ್ಮ ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರದ ಚುನಾಯಿತ ಚುನಾಯಿತ ಮೆಂಬರ್ಸ್ ಹೌದು, ಆ ಚುನಾಯಿತ ಹೌದು, ಶಾಸಕರು ಹೌದು, ನಾವು ಶಾಸಕರಲ್ಲ ಅಂತ ಹೌದು. ಹೇಳ್ತಿಲ್ಲ. ಹಾಗಾಗಿ ಅವರಿಗೆ ವಿಶೇಷವಾದಂತ ಒಂದು ಅಧಿಕಾರ ಇದೆ, ಗೊತ್ತಾಯ್ತಲ್ಲ. ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದನ್ನ ಇಡ್ತಾರೆ. ಯಾಕಂತ ಹೇಳಿದ್ರೆ ಬರೀ ನಮ್ ಕಾಂಗ್ರೆಸ್ ಇದೆಲ್ಲ ವಿರೋಧ ಪಕ್ಷನೂ ಇದೆ ಅಲ್ವಾ, ಅವರು ಅದರ ಬಗ್ಗೆ ಇದು ಮಾಡ್ಬೇಕು. ವಿರೋಧ ಪಕ್ಷನೂ ಕೂಡ ಅದು ವಿರೋಧ ಮಾಡೋದು. ಈಗ ನೋಡಿ, ಪಂಪ್ ಸ್ಟೋರೇಜ್ ವಿಷಯದಲ್ಲಿ ನಮ್ಮ ಶಾಸಕರು ಅದ್ರ ಬಗ್ಗೆ ವಿರೋಧ ಮಾಡೋದು, ಹೋರಾಟಕ್ಕೆ ಹೋಗಿದ್ರು. ಹೌದಾ, ಆಡಳಿತಾರೂಢ ಸರ್ಕಾರ ವಿರುದ್ಧನೇ ಹೋರಾಟಕ್ಕೆ ಹೋಗಿರುವಂತದ್ದು. ಅವ್ರು ಶಾಸಕರು ಅದು ಕೂಡ ವಿರೋಧ ಪಕ್ಷ, ಅವರು ವಿರೋಧ ಮಾಡ್ಬೇಕಾಗ್ತದೆ. ಒಳ್ಳೆ ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಗಳ ಬಗ್ಗೆ ವಿರೋಧ ಮಾಡ್ಬೇಕಾಗ್ತದೆ. ಆವಾಗ ಏನಾಗ್ತದೆ ಕೇಳಿದ್ರೆ, ಅವರು ಒಂದು ವಿರೋಧ ಮಾಡುತ್ತಿರುವುದನ್ನ ನಿಮ್ಮ ನಾಯಕರು ಮೇಲ್ ಚರ್ಚೆ ಮಾಡಬೇಕಾಗ್ತದೆ. ಗೊತ್ತಾಯ್ತು ನಿಮ್ಗೆ ಗೊತ್ತಾಗಿರೋದು. ಈಗ ಶಾಸಕರು ಹೋರಾಟಕ್ಕೆ ಹೋದ ನಂತರ ವಿರೋಧ ಪಕ್ಷದವರು ಇರ್ತಾರೆ. ವಿರೋಧ ಪಕ್ಷದವರು ಕೂಡ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಶಾಸಕರು, ನಮ್ಮ ವಿರೋಧ ಪಕ್ಷದವರು ಮತ್ತು ಬಾಕಿ ಪ್ರತಿಪಕ್ಷದವರೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಅವ್ರಿಗೆ ಬೇಡಿಕೆ ನೀಡಬೇಕಾಗ್ತದೆ. ಯಾಕೆ ನಾವು ಕ್ಷೇತ್ರದ ಶಾಸಕರು ಅಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಅಷ್ಟು ಅನುದಾನ ಬರ್ತದೆ. ಕ್ಷೇತ್ರದ 1,87,000 ಮತಗಳಿಂದ ಮತದಾರರು ಅವ್ರನ್ನ ಆರಿಸಿ ತಂದಿರ್ತಾರೆ. ಹೌದಾ, ಇಲ್ಲಿ ಕುಮಟಾ ಕ್ಷೇತ್ರದಲ್ಲಿ 1,87,000 ಮತದಾರರು ಇದ್ದಾರೆ. ಅವ್ರು ಆರಿಸಿ ತಂದಿದಂತ ಶಾಸಕರ ಬಗ್ಗೆ ನಾವು ಹೇಳ್ತಾ ಇಲ್ಲ. ಆದರೆ ಈಗ ಶಾಸಕರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಮಗೇನು ಶರಾವತಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಅವರು ಹೋರಾಟಕ್ಕೆ ಮಾಡಿದ್ದಾರೆ ವಿರೋಧ ಪಕ್ಷ ಅಂದ್ಮೇಲೆ. ಪ್ರತಿಪಕ್ಷಗಳು ಕೈ ಜೋಡಿಸಿದ್ದಾರೆ ಕೆಲವೊಂದಿದ್ದು. ಹೌದಾ, ಮೈತ್ರಿ ಧರ್ಮನೂ ಪಾಲನೆ ಮಾಡಿದ್ದಾರೆ. ಆದ್ರೆ ಈಗ ನೀವು ಯಾವ ರೀತಿ ಮೇಲೆ ಅವರಿಗೆ, ಈಗ ನಿಮ್ಮ ನಾಯಕರು ಬರ್ತಾರಲ್ವಾ, ಈ ತರದ್ ಇದೆ ಅನ್ಕೊಂಡು ಯಾವ ರೀತಿ ಬೇಡಿಕೆ? ನಮ್ಮ ನಾಯಕರಿಗೆ ಅದರ ಅರಿವು ಇದೆ, ನಮ್ಮ ನಾಯಕರಿಗೆ ಅದ್ರ ಬಗ್ಗೆ ಅರಿವಿದೆ, ಅವ್ರು ನೋಡ್ತಾರೆ. ಒಂದು ಎರಡನೇದಾಗಿ ಇಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಅಂತ ಹೇಳಿದ್ರೆ, ನಾವು ಯಾವ ಒಂದು ಪಕ್ಷದಲ್ಲಿ ಇರ್ತೇವೆ ಆ ಪಕ್ಷದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡ್ಬೇಕ. ನಾವೇನಾದ್ರೂ ಅದಕ್ಕೆ ವಿರುದ್ಧವಾದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗ್ತದೆ. ಹೌದಲ್ವಾ? ಒಂದೇ ನಾವೇನು ಮಾಡಬೇಕು, ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅದನ್ನು ವಿರೋಧ ಮಾಡಬೇಕಾಗ್ತದೆ. ಇಲ್ದಿದ್ರೆ ನಾವು ಏನ್ ಮಾಡೋದು, ಅವ್ರಿಗೆ ತಿಳಿಸೋದು ಅಷ್ಟು ಕೆಲಸವನ್ನ ಮಾಡಬಹುದು ವಿನಃ ನಾವೇನು ಅವ್ರ ಜೊತೆಗೆ ಹೋರಾಟಕ್ಕೆ ನಾವು ನಿಲ್ಲಿಕ್ಕೆ ಆಗೋದಿಲ್ಲ. ಹೋಗ್ತೀರಾ? ರೂಲಿಂಗ್ ಪಾರ್ಟಿಯವರು ವಿರೋಧ ಪಕ್ಷದವರ ಜೊತೆಗೆ ಹೋರಾಟಕ್ಕೆ ನಿಲ್ಲಿಕ್ಕೆ ಆಗುದಿಲ್ಲ. ನಾವು ಅವರಿಗೆ ನೈತಿಕವಾದಂತ ಬೆಂಬಲವನ್ನ ಕೊಡಬಹುದು ಅಷ್ಟೇ. ಮತ್ತು ಅದಕ್ಕಿಂತ ಹೊರಗಡೆಗೆ ಇದು ಮಾಡ್ತಾ ಇಲ್ಲ. ಎರಡನೇದಾಗಿ ನಾವು ಸಾಮಾನ್ಯ ಸಲ್ಲಿನ ಅಧ್ಯಕ್ಷನಾದ್ರಿಂದ ಇದು ಸ್ವಲ್ಪ ಉನ್ನತ ಮಟ್ಟದ ಇದು ವಿಷಯ. ಹಾಗಾಗಿ ನಾವೇನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ವಿಷಯದಲ್ಲಿ ನಮ್ಮ ವ್ಯಾಪ್ತಿ ಎಷ್ಟು ಇದೆ ಅಷ್ಟರ ಮಟ್ಟಿಗೆ ನಾವು ಮಾಡ್ಬೇಕಾಗ್ತದೆ. ಆಯ್ತು, ಈಗಾಗಲೇ ಅಭಿನಂದನೆಗಳು. ಈಗಾಗಲೇ ಶ್ರೀರಾಮ ಇವರವರೇ, ಈಗಾಗಲೇ ನಿಮ್ಮ ಮನದಾಳದ ಮಾತನ್ನ, ಶಿವಪ್ರಕಾಶ್ ಅವರೇ ಮನದಾಳದ ಮಾತನ್ನ ನೀವಾಗಲೇ ವ್ಯಕ್ತಪಡಿಸಿದ್ರಿ. ಯಾಕಂತ ಕೇಳಿದ್ರೆ, ನೀವು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ರಾಜಕೀಯ ವಲಯದಲ್ಲಿ ನೀವು ಯಾವ ರೀತಿ ನಡ್ಕೊಂಡ್ ಬಂದಿದ್ರಿ, ಮತ್ತೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ರಿ, ಮತ್ತೆ ಯಾವ ರೀತಿ ಮುಂದಿನ ದಿನ ಹೋರಾಟವನ್ನು ಕೈಗೊಡ್ತೀರಿ ಅಂತ ಇದು ಮಾಡ್ತಿದ್ದೀವಿ. ನಿಮ್ಗೆ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸರಿ.